ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯಂಗೆ ರೌಡಿ ಬಂದು ಡಿಕ್ಕಿ ಹೊಡಿತಾನೆ. ಶಾಕ್ನಿಂದ ಕಾವ್ಯ ತಿರುಗಿ ನೋಡ್ತಾಳೆ. ಅಯ್ಯೋ ಕ್ಷಮಿಸಿ, ಸಾರಿ, ನಾನು ನೋಡಿಲ್ಲ, ಅದು ಪ್ರದಕ್ಷಿಣೆ ಆಗ್ತಿದ್ನಲ್ಲ, ಗಮನ ಎಲ್ಲ ದೇವತೆಯ ಮೇಲೆ ಇತ್ತು ಅಂತಾನೆ ರೌಡಿ. ಪರವಾಗಿಲ್ಲ ಪಂಚಮಿ ಬಾ ಅಂತ ಕಾವ್ಯ ಹೋಗ್ತಾಳೆ. ಹಾಗೆ ರೌಡಿ ಕಾವ್ಯನ ತಿರುಗಿ ನೋಡ್ತಾ ಬರುವಾಗ ಎದುರುಗಡೆ ಮಹಾದೇವನಿಗೆ ಡಿಕ್ಕಿ ಹೊಡಿತಾನೆ. ಮಹಾದೇವ ಅವನ್ನ ಕೆಕ್ಕರಿಸ್ಕೊಂಡು ನೋಡ್ತಾನೆ. ಯಾವನ ನೀನು, ಕಣ್ ಕಾಣಿಸಲ್ವಾ ಅಂತಾನೆ ರೌಡಿ. ಯಾರಿಗೆ ಗುದ್ದಿದ್ದು ಅಂತ ಇನ್ನೊಂದ್ಕಿತ ಹೇಳ್ತೀಯಾ ಅಂತಾನೆ ಮಹಾದೇವ. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ ಅಂತಾನೆ ರೌಡಿ. ಆಗ ಮಹಾದೇವ ಆ ರೌಡಿ ಕತ್ತಲ್ಲಿರೋ ಲಾಕೆಟ್ನ ನೋಡ್ತಾನೆ. ಆ ಲಾಕೆಟು ಮುಖವಾಡ ಹಾಕ್ಕೊಂಡು ಅವತ್ತು ಕಾವ್ಯನ ಮೇಲೆ ಮುಗಿಬಿದ್ದು ಅವನ ಕೊರಳಾಗೆ ಇದೇ ತರಹ ಲಾಕೆಟ್ ಇತ್ತಲ್ವಾ, ಇವನು ಅವನೇಯ ಅಂತಾನೆ ಮಹಾದೇವ. ಈಚೆ ರೌಡಿ ಮಲ್ಲಿ ಹೇಳ್ದ, ಮಹಾದೇವನ ಕಣ್ಣಿಗೆ ಬೀಳ್ಬೇಡ, ನನ್ನ ಮಗಂದು ಚಿರತೆ ಕಣ್ಣು ಅಂತ, ಅವನಿಗೇನಾದರೂ ಸಿಕ್ಕ ಹಾಕೊಂಡ್ರೆ ನನ್ನ ಕತೆ ಕೆಟ್ಟೋಯ್ತು ಅಂತ ರೌಡಿ ಹೋಗ್ತಾ ಇರುವಾಗ, ಲೇ ನಿಂತ್ಕೊಳ್ಳ, ನಿನ್ನೆ ಕರಿತಿರೋದು, ನಿಂತ್ಕೋ, ನಿಂತಿಲ್ಲ ಅಂದರೆ ನಿನ್ನ ಸೊಂಟ ಮುರಿದು ಹಾಕ್ತೀನಿ ನನ್ನ ಮಗನೇ ಅಂತ ಮಹಾದೇವ ರೌಡಿ ಹಿಂದೆ ಬರ್ತಾನೆ. ನಂತರ ಅಲ್ಲೇ ಇರೋ ತ್ರಿಶೂಲನ ತಗೊಂಡು ಬಂದು ಅವನಿಗೆ ಅಡ್ಡ ಹಾಕಿ ತುಳಿದು, ಗುಳ್ಳೆ ನರಿ ನನ್ನ ಮಗನೇ, ಈಗಷ್ಟೇ ನನ್ನ ಹೆಂಡತಿಗೆ ಅಪಾಯ ಮಾಡೋಕ್ಕೆ ಬಂದವನು ಸಿಕ್ಕಾಕೊಳ್ಳಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ, ಆಗಲೇ ಸಿಕ್ಕಾಕೊಂಡೆ ನೋಡು ಅಂತಾನೆ ಮಹಾದೇವ. ಯಾಕಣ್ಣ ಹೊಡಿತಿದ್ಯಾ ಅಂತಾನೆ ರೌಡಿ. ಈ ಲಾಕೆಟು ಎಲ್ಲಿಂದ ಬಂತು ನಿನಗೆ? ಅವತ್ತು ರಾತ್ರಿ ಮುಖವಾಡ ಹಾಕ್ಕೊಂಡು ನನ್ನ ಹೆಂಡತಿಗೆ ಅಪಾಯ ಮಾಡೋಕ್ಕೆ ಬಂದವನು ನೀನೇ ತಾನೆ ಅಂತಾನೆ ಮಹಾದೇವ. ಏನಣ್ಣ ಹೇಳ್ತಿದ್ಯಾ, ನಾನು ಯಾಕಣ್ಣ ಅಂತ ಕೆಲಸ ಮಾಡಲಿ ಅಂತಾನೆ ರೌಡಿ. ಸತ್ಯ ಬೊಗಳ, ಇಲ್ಲ ಅಂದರೆ ಇಲ್ಲೇ ಹುಗ್ದು ಸಾಯಿಸಿ ಹಾಕ್ಬಿಡ್ತೀನಿ ಅಂತಾನೆ ಮಹಾದೇವ. ಅವನಿಗೆ ಹೊಡಿತಾನೆ. ಇಲ್ಲ ಕಣ್ಣಣ್ಣ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಅದು ನಾನಲ್ಲ ಕಣ್ಣಣ್ಣ, ನನಗೇನು ಗೊತ್ತಿಲ್ಲ ಕಣ್ಣಣ್ಣ, ಇದು ಯಾವುದೋ ಲಾಕೆಟು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಕಣ್ಣಣ್ಣ ಅಂತಾನೆ ರೌಡಿ. ಏಯ್, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಲಾಕೆಟು ನಿನ್ನ ಕುತ್ತಿಗೆಯಲ್ಲಿ ಏನು ತುತ್ತೂರಿ ಉತ್ತಿತ್ತ? ಲೇ, ಬೆಂಕಿ ಜೊತೆ ಆಟ ಆಡ್ಬಿಟ್ಟೆ ಕಣ್ಲ ನೀನು, ಸುಡದೆ ಬಿಡ್ತಾಯ್ತಾ? ಅವತ್ತು ಕತ್ಲಾಗ ಬಂದಿದ್ದು ನಿನ್ನ ಅದೃಷ್ಟ, ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದು ನಿನ್ನ ದುರಾದೃಷ್ಟ ಕಣ್ಲ ಅಂತ ಮಹಾದೇವ ಅವನಿಗೆ ಹೊಡಿತಾನೆ. ಮಹಾದೇವ, ಅದು ನಾನಲ್ಲ ಕಣ್ಲ ಅಂತಾನೆ ರೌಡಿ. ಲೇ, ಮತ್ತೆ ಅವತ್ತು ನೀನು ಒಬ್ಬನೇ ಇರಲಿಲ್ಲ, ನಿನ್ನ ಜೊತೆ ಇನ್ನೊಬ್ಬ ಇದ್ದಿದ್ದ, ಅವನೇ ಅವನ್ಲ, ಅವನ ಹೆಸರೇನ್ಲ, ಬೊಗಳು, ಅವನು ಯಾವನ ಜೊತೆ ಸೇರಿಕೊಂಡು ನನ್ನ ಹೆಂಡ್ರ ಮೇಲೆ ದಾಳಿ ಮಾಡೋಕ್ಕೆ ಬಂದ್ಬಿಟ್ಟೆ ನೀನು? ನಿನ್ನ ಹೊಡೆದು ಸಾಯಿಸೋಕೆ ಮುಂಚೆ ನಿನ್ನ ಜೊತೆ ಇದ್ದಿದ್ದ ಆ ನಾಯಿ ಹೆಸರು ಏನು ಅಂತ ಬೊಗಳಲ್ಲ ಮತ್ತೆ ಅಂತ ಹೊಡಿತಾನೆ ಮಹಾದೇವ. ಸತ್ಯ ಬೊಗಳು, ಇಲ್ಲ ಅಂದರೆ ನಿನ್ನ ನಾಲಿಗೆನ ಕತ್ತರಿಸಿ ನಿನ್ನ ಕೊರಳಿಗೆ ಹಾರ ಮಾಡಿಕೊಂಡು ಬಿಡ್ತೀನಿ ಬೊಗಳು ಅಂತ ಹೊಡಿತಾನೆ ಮಹಾದೇವ. ಈಚೆ ಕಲ್ಯಾಣಿ ಹತ್ರ ಕಾವ್ಯ ಪಂಚಮಿ ಬರ್ತಾರೆ. ಯಾಕಮ್ಮ ಇಷ್ಟು ಲೇಟು? ನಿಮ್ಮನ್ನು ಹುಡ್ಕೊಂಡು ಮಹಾದೇವ ಹೋಗಿದ್ನಲ್ಲ, ಅವ್ನು ಬರಲಿಲ್ವಾ ನಿಮ್ಮ ಜೊತೆ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ನಮಗೆ ಮಹಾದೇವ ಸಿಗಲೇ ಇಲ್ಲ, ನಾವು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ಬರೋಷ್ಟರಲ್ಲಿ ಲೇಟ್ ಆಯಿತು ಅಂತಾಳೆ ಕಾವ್ಯ. ಸರಿ ಹೋಯ್ತು, ಅವ್ನು ನಿಮ್ಮನ್ನು ಹುಡ್ಕೊಂಡು ಹೋದ, ಈಗ ನಾವು ಅವನು ಹುಡ್ಕೊಂಡು ಹೋಗಬೇಕು, ಇಡೀ ದಿನ ಇದೇ ಕೆಲಸ ಮಾಡೋಕ್ಕಾಗುತ್ತಷ್ಟೇ ಅಂತಾರೆ ಕಲ್ಯಾಣಿ. ಆಗ ಒಬ್ಬ ಬಂದು, ಅಮ್ಮೋರೆ, ಅಲ್ಲಿ ಮಹಾದೇವಣ್ಣ ಯಾರನ್ನೋ ರಕ್ತ ಬರೋ ಹಾಗೆ ಹೊಡಿತಿದ್ದಾನೆ ಅಮ್ಮೋರೆ, ಬೇಗ ಬನ್ನಿ ಅಮ್ಮೋರೆ ಅಂತ ಕರ್ಕೊಂಡು ಹೋಗ್ತಾನೆ. ಈಚೆ ಮಹಾದೇವ, ಸತ್ಯ ಮೊಗಳ, ಈ ಮಹಾದೇವ ತಲೆ ಕೆಡೋರಿಗೆ ಮಾತ್ರ ಮನುಷ್ಯ, ತಲೆ ಕೆಟ್ಟರೆ ರಾಕ್ಷಸ, ಬೊಗಳಲ್ಲ ಅಂತಾನೆ. ನನಗೇನು ಗೊತ್ತಿಲ್ಲ ಅಣ್ಣ ಅಂತಾನೆ ರೌಡಿ. ನೀನು ಕಳ್ಳ ಅಂದಮೇಲೆ ನನ್ನ ನೋಡಿ ಯಾಕ್ಲ ಓಡ್ ಹೋದೆ? ನನ್ನ ಕಂಡ್ರೆ ಯಾಕ್ಲ ಭಯ ನಿನಗೆ? ಸಿಕ್ಕಾಕೊಂಡ್ರೆ ಸಾಯಿಸ್ತೀನಿ ಅಂತನಾ? ಮರ್ಯಾದೆಯಿಂದ ಅವನು ಯಾರು ಅಂತ ಅವನ ಹೆಸರೇ ಹೇಳಿದ್ರೆ ಉಳ್ಕೋತೀಯ, ಇಲ್ಲ ಅಂದರೆ ಹೇಳಕ್ಕಿಲ್ವಾ ನಿನಗೆ? ಹೀಗೆ ಹೇಳಿದರೆ ನೀನು ಕೇಳಲ್ಲ, ಮುಗೀತು ಕಣ್ಲ, ನಿನ್ನ ಆಯಸ್ಸು ಮುಗೀತು ಅಂತ ತ್ರಿಶೂಲನ ಅವನಿಗೆ ಹಿಡಿದು ಸಾಯೋಕ್ಕೆ ಮುಂಚೆ ಕೊನೆ ಆಸೆ ಕೇಳ್ತಾರಂತೆ. ನಾನು ನಿನಗೆ ಕೊನೆ ಅವಕಾಶ ಕೊಡ್ತವನೆ, ನನ್ನ ಮಗ ಯಾರು ಅಂತ ಹೇಳಿ ನಿನ್ನ ಜೀವ ಉಳಿಸ್ಕೊ. ಈ ತ್ರಿಶೂಲ ಗುಡಿಯಾಗಿದ್ದರೆ ಭಕ್ತಿ, ಈ ಮಹಾದೇವನ ಕೈಯಾಗೆ ಇದ್ದರೆ ಅಧರ್ಮನ ಸುಡೋ ಶಕ್ತಿ ಅಂತಾನೆ ಮಹಾದೇವ. ನನಗೇನು ಗೊತ್ತಿಲ್ಲ ಅಂತಾನೆ ರೌಡಿ. ಸಾಯೋ ಭಯ ಇರೋನು ಸಂಚು ಮಾಡಬಾರ್ದು ಕಣ್ಲ, ಈ ಮಹಾದೇವನ ಮನೆ ಹೆಣ್ಮಕ್ಳ ತಂಟೆಗೆ ಬರೋನು ಜೀವ ಮರ್ತು ಬಿಡಬೇಕು ಅಂತ ತ್ರಿಶೂಲನ ಹಾಕಬೇಕು ಅನ್ನುವಾಗ ಕಲ್ಯಾಣಿ ಕಾವ್ಯ ಪಂಚಮಿ ಬಂದು ಕೂಗ್ತಾರೆ. ಮಹಾದೇವ, ಏನು ಮಾಡ್ತಿದ್ಯಾ? ಯಾಕೋ ಮೈ ಮೇಲೆ ದೈವ ಬಂದಿದ್ಯಾ? ಇದು ದೇವಸ್ಥಾನ ಕೊಣೋ, ದೇವಸ್ಥಾನದಲ್ಲಿ ಹೆಣ ಬೀಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಬುದ್ಧಿ ಇಲ್ವೇನೋ ನಿನಗೆ ಅಂತಾರೆ ಕಲ್ಯಾಣಿ. ಅಮ್ಮ ದಯವಿಟ್ಟು ಕಾಪಾಡಿ ಅಮ್ಮ, ಈ ರಾಕ್ಷಸ ನನ್ನ ಸಾಯಿಸ್ಬಿಡ್ತಾನಮ್ಮ ಅಂತ ಕಲ್ಯಾಣಿ ಕಾಲು ಹಿಡ್ಕೊತಾನೆ ರೌಡಿ. ನಮ್ಮಮ್ಮನ ಕಾಲು ಹಿಡ್ಕೊಂಡ್ರೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಬಿಡ್ಲಾ ಕಾಲು ಅಂತಾನೆ ಮಹಾದೇವ. ನಾನು ಅವನ ಕಾಲು ಬಿಡಲ್ಲ, ಕಾಪಾಡಿ ಅಮ್ಮ, ಕಾಪಾಡಿ ಅಂತಾನೆ ರೌಡಿ. ಅಲ್ಲೇ ನಿಂತ್ಕೊ ಮಹಾದೇವ, ಏನು ಮಾಡ್ದ ಇವನು ಅಂತಾರೆ ಕಲ್ಯಾಣಿ. ಅಮ್ಮ, ಇವನು ನಮ್ಮ ಕಾವ್ಯ ಅಂತ ಸುಮ್ಮನಾಗ್ತಾನೆ ಮಹಾದೇವ. ಏನು ಕಾವ್ಯ ಅಂತಾಳೆ ಕಾವ್ಯ. ಅದು ಅವನು ಹೋಗಲಿ ಬಿಡು ಅಂತಾನೆ ಮಹಾದೇವ. ಯಾಕೋ ಸುಮ್ಮನಾದೆ, ಏನು ಮಾಡಿದೆ ಇವನು? ಬಾಯ್ ಬಿಡು ಮಹಾದೇವ ಅಂತಾರೆ ಕಲ್ಯಾಣಿ. ನಾನೇನು ತಪ್ಪು ಮಾಡಿಲ್ಲ ಅಮ್ಮ ಅಂತಾನೆ ರೌಡಿ. ಮಗನೇ,
ಜಾಸ್ತಿ ಮಾತಾಡ್ತಿದ್ಯಾ, ಸತ್ಯ ಮಗನೇ ಅಂತ ಮಹದೇವ ಅವನ ಹತ್ರ ಹೋಗುವಾಗ ಏಯ್ ಮಹದೇವ ಅಂತ ಅವನ ಕೆನ್ನೆಗೆ ಬಾರಿಸ್ತಾರೆ ಕಲ್ಯಾಣಿ. ಸಾಕು ನಿಲ್ಸು ಮಹದೇವ, ಬಾಯಿ ಬಿಟ್ಟು ಹೇಳು ಅಂದರೆ ಮತ್ತೆ ಹೊಡಿತೀಯಾ, ನಿನ್ನ ಗುಂಡಾಗಿರಿಗೆ ಕೊನೆನೇ ಇಲ್ವಾ ಅಂತಾರೆ ಕಲ್ಯಾಣಿ. ಅತ್ತೆ ನನಗೀಗ ನೆನಪಾಯ್ತು, ನಾನು ಪಂಚಮಿ ಪ್ರದಕ್ಷಿಣೆ ಹಾಕ್ತಿರುವಾಗ ಈ ಮನುಷ್ಯ ಅಡ್ಡ ಬಂದು ನಮಗೆ ಗೊತ್ತಿಲ್ಲದೆ ನಮಗೆ ತಾಗಿಸಿದ್ರು, ಕ್ಷಮೆ ಕೂಡ ಕೇಳಿದ್ರು. ಅದನ್ನು ಈ ಮಹದೇವ ನೋಡಿರಬೇಕು, ಅದಕ್ಕೆ ಹೊಡಿತಿರ್ಬೇಕು. ಪಂಚಮಿ ಇವನೇ ತಾನೇ ಡಿಕ್ಕಿ ಹೊಡೆದಿದ್ದು ಅಂತಾಳೆ ಕಾವ್ಯ. ಹ್ಞೂ ಅಂತಾಳೆ ಪಂಚಮಿ. ನಿನಗೆ ಒಬ್ಬ ಮನುಷ್ಯನಿಗೆ ಹೊಡೆಯೋಕ್ಕೆ ದೊಡ್ಡ ಕಾರಣ ಏನೂ ಬೇಕಿಲ್ಲ ಅಲ್ವಾ? ಕಾಡಲ್ಲಿರೋ ಪ್ರಾಣಿ ಕೂಡ ತನ್ನ ಹಸುವಿಗೆ ಭೇಟಿ ಆಡುತ್ತೆ, ನಿನ್ನ ತರಹ ಆಡೋರಿಲ್ಲ ಅಂತಾಳೆ ಕಾವ್ಯ. ಕಾವ್ಯ ಇವನು ಹೇಳ್ದಂಗೆ ಏನೂ ಇಲ್ಲ, ಈ ನನ್ನ ಮಗ ನಾಟಕ ಮಾಡ್ತಾವನೆ ಇವನು ಅವತ್ತು ಅಂತ ಮಹದೇವ ಹೇಳುವಾಗ ಸಾಕು ನಿಲ್ಲಿಸು, ನೀನೊಬ್ಬ ರೌಡಿ ಅಂತ ಎಲ್ಲರೂ ಮಾತಾಡಿ ಮಾತಾಡಿ ಮನೆ ಮರ್ಯಾದೆ ಹೋಗ್ತಿದೆ. ಇವಾಗ ನೀನು ಮಾಡಿರೋದಕ್ಕೆ ಸಮಜಾಯಿಷಿ ಕೊಡೋಕ್ಕೆ ಬರಬೇಡ, ಕೇವಲ ಆಗಿ ಹೋಗ್ತೀಯಾ ಅಂತಾಳೆ ಕಾವ್ಯ. ಅಮ್ಮವರೇ, ನಾನು ಮನ್ಸು ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ಆದರೆ ನೀವು ನನ್ನ ಕಾಪಾಡಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರನ್ನು ಸುಮ್ಮನೆ ಬಿಡ್ತಿದ್ದೀನಿ. ನಾನಿನ್ನು ಬರ್ತೀನಮ್ಮ ಅಂತ ರೋಡಿ ಹೋಗ್ತಾನೆ. ನೋಡಿದ್ಯಾ, ನೀನು ಅಷ್ಟು ಹೊಡೆದ್ರು ನಿನ್ನ ಕ್ಷಮಿಸ್ತೀನಿ ಅಂತ ಹೇಳಿದ್ರು ಇಂದು ಮನುಷ್ಯತ್ವ ಅಂದರೆ. ಮತ್ತೆ ಜೈಲಿಗೆ ಹೋಗಿ ಬಂದರು ಈ ಮಹಾದೇವನ್ ರೌಡಿ ತನ್ನ ಏನೂ ಕಡಿಮೆ ಆಗಿಲ್ಲ. ಕಬ್ಬಿಣನ ಎಷ್ಟೇ ಸುಟ್ಟರೂ ಚಿನ್ನ ಆಗಲ್ವಂತೆ, ಹಾಗೆ ಮಹಾದೇವ ಎಷ್ಟೇ ಬದಲಾದರೂ ಸಂಭಾವಿತ ಆಗೋದಿಲ್ಲ ಅಂತಾಳೆ ಕಾವ್ಯ. ಕಾವ್ಯ ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳು ಅಂತ ಮಹಾದೇವ ಹೇಳುವಾಗ ಅತ್ತೆ ಬನ್ನಿ ಹೋಗೋಣ, ಪಂಚಮಿ ಬಾ ಅಂತ ಕಾವ್ಯ ಹೋಗ್ತಾಳೆ. ಕಲ್ಯಾಣಿನೂ ಹೋಗ್ತಾರೆ. ಈಚೆ ಸ್ನೇಹ ರಾಮ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಕಟ್ ಮಾಡ್ತಾನೆ ರಾಮ್. ನನ್ನ ಕಾಲನ್ನೇ ಕಟ್ ಮಾಡ್ತೀಯ ರಾಮ್, ಪ್ರೇಮ ನಿನ್ನ ತಲೆನ ಪೂರ್ತಿ ಕೆಡಿಸ್ಬಿಟ್ಟಿದ್ದಾಳೆ, ಹೀಗೆ ಬಿಟ್ಟರೆ ರಾಮ್ ನನ್ನ ಕೈ ಬಿಟ್ಟು ಹೋಗ್ತಾನೆ. ಆದರೆ ಒಂದು ನೆನ್ಪಿಟ್ಕೋ ರಾಮ್, ಈಗ ನಾನು ತೋರಿಸ್ತಾ ಇರೋ ಪ್ರೀತಿಗೆ ನೀನು ಸಿಕ್ಕರೆ ಸರಿ, ಒಳ್ಳೆ ರೀತಿಯಲ್ಲಿ ಸಿಗದೆ ಇದ್ದರೆ ಬಲವಂತವಾಗಿ ಆದರೂ ನನ್ನವನಾಗಿ ಮಾಡ್ಕೋತೀನಿ ಅಂತ ಮತ್ತೆ ಸ್ನೇಹ ರಾಮ್ಗೆ ಕಾಲ್ ಮಾಡ್ತಾಳೆ. ಈ ಸ್ನೇಹಗೆ ಎಷ್ಟೆಲ್ಲ ಉಗಿದ್ರೂ ನಾಚಿಕೆ ಅನ್ನೋದೇ ಇಲ್ಲ. 100 ಸಲ ಅಲ್ಲ 1000 ಸಲ ಕಾಲ್ ಮಾಡಿದ್ರು ನಿನ್ನ ಕಾಲ್ ರಿಸೀವ್ ಮಾಡಲ್ಲ. ಮೊದಲು ಈ ಫೋನನ್ನು ದೂರ ಇಡಬೇಕು ಅಂತ ಫೋನ್ನ ಅಲ್ಲೇ ಇಟ್ಟು ಬರುವಾಗ ಎದುರುಗಡೆ ಪ್ರೇಮ ಬಟ್ಟೆ ತರ್ತಾ ಇರ್ತಾಳೆ. ಅವಳಿಗೆ ಡಿಕ್ಕಿ ಹೊಡಿತಾನೆ ರಾಮ್. ಆಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹಾಗೆ ನೋಡ್ತಾ ಕಳೆದು ಹೋಗ್ತಾರೆ. ಅಯ್ಯೋ ರಾಮ್ ಅಂತ ಪ್ರೇಮ ರಾಮನೇ ಎಬ್ಬಿಸ್ತಾಳೆ. ಏನು ಪ್ರೇಮ ಇದು ಅಂತಾನೆ ರಾಮ್. ಬಟ್ಟೆ ಅಂತಾಳೆ ಪ್ರೇಮ. ನೀನೇನಾದರೂ ರೂಮಿಗೆ ಹೋಗ್ತಿದ್ಯಾ ಅಥವಾ ಲಾರಿ ಬಟ್ಟೆನ ಲೋಡ್ ಮಾಡ್ತಿದ್ಯಾ? ಎದುರುಗಡೆ ಇರೋರು ಕಾಣದೇ ಇರೋಷ್ಟು ಬಟ್ಟೆ ರಾಶಿ ಬೇಕಿತ್ತ ನಿನಗೇನಾದರೂ? ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಕರ್ಕೊಂಡು ಕೂತ್ಕೊಂಡು ಬ್ಯಾಂಡೇಜ್ ಹಾಕಬೇಕಾಗಿತ್ತು ಅಂತಾನೆ ರಾಮ್. ಇವಾಗ ನಾವು ಬಿದ್ದಿರೋದ್ರಿಂದ ನಷ್ಟ ಆಗಿಲ್ವಲ್ಲ ರಾಮ್, ಲಾಭನೇ ಆಗಿದ್ದು ಅಂತಾಳೆ ಪ್ರೇಮ. ಲಾಭನ ಅಂತಾನೆ ರಾಮ್. ಅಲ್ಲಿ ಬಿದ್ದಿದ್ದು ಏಟಾಗಿಲ್ವಲ್ಲ ಅದಕ್ಕೆ, ಆದರೂ ಇದರಲ್ಲಿ ಒಂಥರ ಮಜಾ ಇದೆ ಅಂತಾಳೆ ಪ್ರೇಮ. ಕಿವಿ ಹಿಂಡಿದ್ರೆ ಮಜಾ ಇದೆ ಅಂತ ಹಿಂಡ್ತಾನೆ ರಾಮ್. ಆಗ ಪ್ರೇಮ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಬರೀ ತರ್ಲೆ ಅಂತ ನಗ್ತಾನೆ ರಾಮ್. ಈಚೆ ಕಲ್ಯಾಣಿ ಕಾವ್ಯ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೋತಾ ಹಾಲ್ನಲ್ಲಿ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಪಂಚಮಿ ಕಾಪಿ ತರ್ತಾಳೆ. ಬೇಡ ಅಂತ ಹೇಳ್ತಾರೆ ಕಲ್ಯಾಣಿ. ಆಗ ಮಹಾದೇವ ಮನೆಯೊಳಗೆ ಬರ್ತಾನೆ. ನಿಂತ್ಕೊಳ್ಳೋ ಮಹಾದೇವ, ನೀನು ಮಾಡಿರೋ ಗಂಧಂದಾರಿ ಕೆಲಸಕ್ಕೆ ಈ ಅಮ್ಮನಿಗೆ ಮುಖ ತೋರ್ಸೋಕ್ಕಾಗ್ತಿಲ್ವಾ ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಅಮ್ಮನ ಹತ್ರ ಬಂದು ನಿನಗೆ ಬೇಸರ ಆಗಿದ್ರೆ ತಪ್ಪಾಯ್ತು ಕಣಮ್ಮ ಅಂತ ಕೈ ಮುಗ್ದು, ಆದರೆ ನಾನು ಅಂತಾನೆ. ಏನಂದೆ? ತಪ್ಪಾಯ್ತಾ? ಏಯ್, ನಾನು ಬರೋ ಸ್ವಲ್ಪ ತಡ ಆಗಿದ್ರು ಆ ಬಡಪಾಯಿ ಜೀವ ಸತ್ತೇ ಹೋಗಿರೋದು. ಆಮೇಲೆ ನೀನು ತಪ್ಪಾಯ್ತಂತ ಕೇಳ್ಕೊಂಡ್ರು ಸತ್ತಿರೋನು ವಾಪಸ್ ಬರ್ತಿದ್ನ? ಹೇಳೋ ಮಹಾದೇವ, ವಾಪಸ್ ಬರ್ತಿದ್ನ? ಯಾಕೋ ಮಹಾದೇವ, ಅವ್ನು ಕಾವ್ಯಗೆ ಡಿಕ್ಕಿ ಹೊಡೆದ ಅಂತನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತಾರೆ ಕಲ್ಯಾಣಿ. ಅಮ್ಮ ಅದನ್ನು ಬಿಟ್ಟಾಕಮ್ಮ, ಅವನು ಅದಕ್ಕೆ ಲಾಯಕ್ಕಾಗಿದ್ದ, ಅದಕ್ಕೆ ಹೊಡೆದೆ ಅಷ್ಟೇ ಅಂತಾನೆ ಮಹಾದೇವ. ಬಿಟ್ಬಿಡೋದಾ? ನೀನು ಅವ್ನು ಹೊಡೆಯೋಕೆ ನೋಡ್ತಿಲ್ಲ, ಸಾಯಿಸೋಕೆ ನೋಡ್ತಿದ್ದೆ. ಅಕ್ಕಪಕ್ಕದವ್ರ ಮಾತನ್ನು ಕೇಳ್ತಿದ್ರೆ ನನಗೆ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗ್ತಿಲ್ಲ. ಮದುವೆ ಆದಮೇಲೆ ಬದಲಾಗ್ತೀನಿ ಅಂತ ನೀನು ನನಗೆ ಮಾತು ಕೊಟ್ಟಿದ್ದೆ, ರೌಡಿ ಬುದ್ಧಿನ ಬಿಡ್ತೀನಿ ಅಂತ ಹೇಳಿದ್ದೆ. ಇದೇ ನಿನಗೆ ನಿನ್ನ ಬದಲಾವಣೆನಾ ಅಂತಾರೆ ಕಲ್ಯಾಣಿ. ಅಮ್ಮ, ಅವನು ನೀನು ಅಂದ್ಕೊಂಡು ಹಂಗಲ್ಲಮ್ಮ, ಅವನು ಒಳ್ಳೆಯವನಲ್ಲ ಅಂತಾನೆ ಮಾಧವ. ನೀನು ಒಳ್ಳೆಯವನಾ? ನೀನು ಸಾಚಾನಾ? ನೀನು ಸರಿಯಾಗಿದ್ಯಾ? ಅವನು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದಕ್ಕೆ ನೀನು ನ್ಯಾಯಾಧೀಶನ? ಹೇಳು ರಾಮ್. ನೋಡು ನಿಮ್ಮ ಅಣ್ಣನ ನೋಡು, ಇವನು ಅವತಾರನ. ಕಾವ್ಯ ಅಮ್ಮ ಅಪ್ಪ ನಿಮ್ಗಳ ಜೊತೆ ಮದುವೆ ಮಾಡಿಸಿದಾರಲ್ಲ ಅಂತ ಊರ ಜನ ಎಲ್ಲ ಆಡ್ಕೋತಾ ಇದ್ರು, ಅಂಥದ್ರಲ್ಲಿ ಇವನು ಹೀಗಿರ್ಬೇಕಿತ್ತ? ಇವತ್ತು ಒಬ್ಬನ ಸಾಯಿಸೋಕೆ ಹೋಗ್ತಿದ್ದ, ಅವ್ನು ಸತ್ತಿದ್ರೆ ಪಾಪ ಸತ್ಯಣ್ಣ ನನ್ನ ಮಗಳನ್ನ ಕೊಲೆಗಾರನಿಗೆ ಕೊಟ್ಬಿಟ್ಟೆ ಅಂತ ಜೀವನ ಪೂರ್ತಿ ಕೊರಗಬೇಕಾಗಿತ್ತು. ಇನ್ನು ಕಾವ್ಯ ತನ್ನ ಕನಸನ್ನೆಲ್ಲ ಬಿಟ್ಟು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಆ ಮನುಷ್ಯ ಸತ್ತೋಗಿದ್ರೆ ಇವಳು ಭವಿಷ್ಯನೇ ಹಾಳಾಗಿರೋದು. ಇವನು ರೌಡಿ ಆಗಲಿ ಅಂತನಾ ನಾನು ಇವನಿಗೆ ಜನ್ಮ ಕೊಟ್ಟಿದ್ದು ಅಂತ ಹೇಳ್ತಾರೆ ಕಲ್ಯಾಣಿ. ನನ್ನ ಮಾತು ಕೇಳಿಸ್ಕೊಳ್ಳಮ್ಮ ಅಂತಾನೆ ಮಹಾದೇವ. ಅಮ್ಮ ಅನ್ಬೇಡ ನೀನು. ಯಾವತ್ತು ನನ್ನ ಮಾತು ಮೀರಿದ್ಯೋ ಅವತ್ತೇ ನಿನ್ನ ಪಾಲಿಗೆ ಈ ಅಮ್ಮ ಸತ್ತೋದ್ಲು ಅಂತಾರೆ ಕಲ್ಯಾಣಿ. ಮಹಾದೇವ ಅಳ್ತಾನೆ. ಈಚೆ ಬಾಲ್ಕನಿಯಲ್ಲಿ ಮಹಾದೇವ ಬೇಜಾರಲ್ಲಿ ನಿಂತಿರುವಾಗ ರಾಮ್ ಬಂದು, ಅಣ್ಣ ಇವತ್ತು ನೀನು ಹೊಡೆದಿದ್ದು ಕಾವ್ಯ ಅವರಿಗೆ
ಅಟ್ಯಾಕ್ ಮಾಡಿದ ವ್ಯಕ್ತಿಗೆ ತಾನೇ ಅಂತಾನೆ. ಹೌದು ಅಂತಾನೆ ಮಹಾದೇವ. ರಾಮ್ ಇರೋ ವಿಷಯನ ಈಚೆ ಕಲ್ಯಾಣಿಗೆ ಬಂದು ಹೇಳ್ತಾನೆ. ಆಗ ಕಾವ್ಯ, ಹೌದತ್ತೆ, ನನ್ನ ಮೇಲೆ ಅಟ್ಯಾಕ್ ಆಯಿತು ಅಂತಾಳೆ. ನಿಮಗೆ ಹೇಳಿದರೆ ನೀವು ಭಯ ಪಡ್ಕೋತೀರಾ, ಇವರು ಮೇಲೆ ಬೇಜಾರು ಮಾಡ್ಕೋತೀರಾ ಅಂತ ಅಣ್ಣ ನಿಮ್ಮ ಹತ್ರ ಹೇಳಿರಲಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅಣ್ಣ ನೋಡಿದ್ದು ಆ ವ್ಯಕ್ತಿನೇ ಅಂತಾನೆ ರಾಮ್. ಆಗ ಕಲ್ಯಾಣಿ ಮಹಾದೇವನ ಹತ್ರ ಹೋಗಿ, ನನ್ನ ಕ್ಷಮಿಸ್ಬಿಡುವ ಕಂದ ಅಂತಾರೆ. ಹೋಗಲಿ ಬಿಡಮ್ಮ, ನಾನಿನ್ನ ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ಅಂತಾನೆ ಮಹಾದೇವ. ಆಗ ಅಲ್ಲಿಗೆ ಎಲ್ಲರೂ ಬರ್ತಾರೆ. ನಮ್ಮ ಕಾವ್ಯಂಗೆ ನಿನಗಿಂತ ಒಳ್ಳೆ ಗಂಡ ಸಿಗ್ತಾನೆ ಇರಲಿಲ್ಲ ಕಣ್ಲ ಅಂತಾರೆ ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.